ಟಿಂಕರಿಂಗ್ ಲ್ಯಾಬ್ನಲ್ಲಿ ಟಿಂಕರ್ಪ್ರೆನ್ಯೂರ್ಗೆ ಸಂಬಂಧಪಟ್ಟಂಥ ಗೂಗಲ್ ಫಾರ್ಮನ್ನು ಕಲಿಯೋಣ. ಸೊ ಈ ಗೂಗಲ್ ಫಾರ್ಮ್ ಕಲಿಬೇಕಾದ್ರೆ ನಾವು ಫಸ್ಟ್ ಗೂಗಲಿಗೆ ಹೋಗೋಣ. ಗೂಗಲ್ ಹೋದ ನಂತರ ನಾನು ಇಲ್ಲಿ ಗೂಗಲ್ ಫಾರ್ಮ್ ಓಪನ್ ಮಾಡಿದರೆ ಇಲ್ಲಿ 9 ಐಕಾನ್ಸ್ಗಳು ಬರ್ತವೆ. ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ನಮಗೆ ಇದರಲ್ಲಿ ನಮಗೆ ಫಾರ್ಮ್ಸ್ ಅಂತ ಇದೆ ನೋಡಿ. ಈ ಗೂಗಲ್ ಫಾರ್ಮ್ ಡಬಲ್ ಕ್ಲಿಕ್ ಮಾಡಬೇಕು. ಇದು ನಮಗೆ ಗೂಗಲ್ ಫಾರ್ಮ್ ಒಂದು ಶೀಟ್ ಓಪನ್ ಆಗ್ತದೆ. ಓಕೆ, ಇದು ಓಪನ್ ಆದ ನಂತರ ನೆಕ್ಸ್ಟ್ ಇಲ್ಲಿ ನಾವು ಹೊಸ ಒಂದು ಗೂಗಲ್ ಫಾರ್ಮ್ ಮಾಡೋ ಕಾರಣಕ್ಕೆ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಸ್ಟಾರ್ಟ್ ಎ ನ್ಯೂ ಫಾರ್ಮ್ ಅಂತ ಇದೆ. ಸೊ ಸ್ಟಾರ್ಟ್ ಎ ನ್ಯೂ ಫಾರ್ಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದರೆ ಈ ಥರ ಒಂದು ಶೀಟ್ ಓಪನ್ ಆಯಿತು. ನಂತರ ಇಲ್ಲಿ ನಾವು ಹೆಸರುಕೊಳ್ಬೇಕು. ನಾವು ಇವತ್ತು ಮಾಡಿ ಕೊಟ್ಟಿದ್ದೇನೆಂದರೆ ಈ ಒಂದು ಗೂಗಲ್ ಫಾರ್ಮನ್ನು ಸರ್ವೇನು ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು, ಕ್ವಿಝ್ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಸೊ ನಾವೇನು ಮಾಡೋದು ಇದರಲ್ಲಿ ಇವತ್ತು ಕ್ವಿಝನ್ನು, ಸೈನ್ಸ್ ಕ್ವಿಝನ್ನು ರೆಡಿ ಮಾಡೋಣ. ಓಕೆನಾ? ಸೈನ್ಸ್ ಕ್ವಿಝ್ ರೆಡಿ ಮಾಡಬೇಕಾದ್ರೆ ಅನ್ಟೈಟಲ್ಡ್ ಫಾರ್ಮ್ ಇದೆಯಲ್ಲ, ಇದರಲ್ಲಿ ನಾವೇನು ಮಾಡೋಣ, ಇದನ್ನು ತೆಗೆದು ಕ್ವಿಝ್ ಅಂತ ಹಾಕೋಣ. ಸೈನ್ಸ್ ಕ್ವಿಝ್, ಸೈನ್ಸ್ ಕ್ವಿಝ್ ಓಕೆ, ಸೈನ್ಸ್ ಕ್ವಿಝ್ ಅಂತ ಹೇಳ್ಕೊಳ್ಳೋಣ. ಓಕೆನಾ? ನಂತರ ಇದು ಯಾವ ಕ್ಲಾಸಿಗೆ ನಾವು ಮಾಡೋಣ, 8ನೇ ತರಗತಿಗೆ ಮಾಡೋಣ. ಸೊ 8th ಸ್ಟ್ಯಾಂಡರ್ಡ್ ಮಕ್ಕಳನ್ನ ಮಾಡ್ಕೊಳ್ಳೋಣ. ಓಕೆನಾ? ಇಷ್ಟರಿಗೆ ಆಯಿತಾ? ರೆಡಿ. ನಂತರ ನಾವು ಫಾರ್ಮ್ ಕ್ವಶನ್ಸ್ ಹಾಕಬೇಕಲ್ಲ. ಸೊ ಕ್ವಶನ್ ಹಾಕಬೇಕಾದ್ರೆ ಇಲ್ಲಿ 2 ಆಪ್ಷನ್ ಇದೆ ನೋಡಿ, ಪ್ಲಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಶೀಟ್ ಓಪನ್ ಆಯಿತು. ಇಲ್ಲಿ ನಾವು ಬಂದು ಕ್ವಶನ್ನ ಹಾಕೋಣ. ಓಕೆ, ಯಾವ ಕ್ವಶನ್ ಹಾಕೋಣ? ಓಕೆ, ಅದನ್ನು ಇಂಗ್ಲೀಷ್ನಲ್ಲಿ ಒಂದು ಇಂಗ್ಲೀಷನ್ನು ತೆಗೆದುಕೊಳ್ಳೋಣ. ಇಂಗ್ಲೀಷನ್ನು ತೆಗೆದುಕೊಂಡು ನಾವು ಈ ಒಂದು ಕ್ವಶನ್ನ ಹಾಕೋಣ. ಓಕೆ, ಉದಾಹರಣೆಗೆ ನಾವೇನು ತೆಗೆದುಕೊಳ್ಳೋಣ ಅಂದರೆ, ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್ ಇನ್ ಸೋಲಾರ್ ಸಿಸ್ಟಮ್, ಅಂದರೆ ನಮ್ಮ ಆಕಾಶದಲ್ಲಿ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿದ್ದಾವೆ ಅನ್ನೋದನ್ನು ಒಂದು ಕ್ವಶನ್ ತೆಗೆದುಕೊಳ್ಳೋಣ. ಹೌ ಮೆನಿ planets ಸೋಲಾರ್ ಸಿಸ್ಟಮ್ ತೆಗೆದುಕೊಂಡ್ವಾ. ಸೊ ಈಗ ನಾನಿಂದ ಆಪ್ಷನ್ 1 ಇದೆಯಲ್ಲ, ಆಪ್ಷನ್ 1 ಮೇಲೆ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಫಸ್ಟ್ ನಾನು 5 ಅಂತ ತೆಗೆದುಕೊಳ್ತೀನಿ. 2ನೇ ಆಪ್ಷನ್ ತೆಗೆದುಕೊಳ್ತೀನಿ. ಓಕೆ, ಇದರಲ್ಲಿ ನಾನು 4 ಅಂತ ತೆಗೆದುಕೊಳ್ತೀನಿ. ನೆಕ್ಸ್ಟ್ ಆಪ್ಷನ್ ತೆಗೆದುಕೊಳ್ತೀನಿ. ಇದರಲ್ಲಿ 8 ತೆಗೆದುಕೊಳ್ತೀನಿ. 4 ಆಪ್ಷನ್ ಅಂತ ತೆಗೆದುಕೊಳ್ತೀನಿ. ಓಕೆ, ಇದರಲ್ಲಿ ನಾನು 9 ಅಂತ ತೆಗೆದುಕೊಳ್ತೇನೆ. ಓಕೆ, ಒಟ್ಟು ಎಷ್ಟು ಆಪ್ಷನ್ ಕೊಡಬೇಕು ನಾವು? 4 ಆಪ್ಷನ್. ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಅಂತಾರೆ. ಇದು ಒಂದು ರೆಡಿ ಆಯಿತು ನಮಗೆ. ನೆಕ್ಸ್ಟ್ ಮಾಡಬೇಕಾದ್ರೆ ಈಗ ಒಂದು ಕ್ವಶನ್ ರೆಡಿ ಆಯ್ತಲ್ಲ, ನೆಕ್ಸ್ಟ್ ರೆಡಿ ಆಗಬೇಕಾದ್ರೆ ಏನು ಮಾಡಬೇಕು, ಮತ್ತು ಇದು ಪ್ಲಸ್ ಅಂತ ಚಿಹ್ನೆ ಇದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಫಾರ್ಮ್ ರೆಡಿ ಆಯಿತು. ಈಗ ಒಂದು ಕ್ವಶನ್ ರೆಡಿ ಆಯಿತಾ? ಇದನ್ನು ನಾವು ಕಳಿಸಿದ ಮಕ್ಕಳು ಈ ರೀತಿಯಾಗಿ ಗೂಗಲ್ ಫಾರ್ಮನ್ನು ನಾವು ರೆಡಿ ಮಾಡಿ ಮಕ್ಕಳಿಗೆ ಕ್ವಶನ್ಸನ್ನು, ನೀವೆಲ್ಲ ಕ್ವಶನ್ಸನ್ನು ಮುಗಿಸ್ಲಿಕ್ಕೆ ಈ ಥರ ಒಂದು ಕ್ವಿಝ್ ಸರ್ವೆ ಫಾರ್ಮನ್ನು ರೆಡಿ ಮಾಡಬೇಕು. ಓಕೆನಾ? ಇದು ಉಳಿದಿರೋ